ಧನು ರಾಶಿಯವರೇ, ಒಂದು ಕ್ಷಣ ನಿಲ್ಲಿ. ನಿಮ್ಮ ಮನಸ್ಸಿನ ಆಳದಲ್ಲಿ ಎಷ್ಟೋ ದಿನಗಳಿಂದ ಒಂದು ನೋವು ಇದೆ, ಒಂದು ಪ್ರಶ್ನೆ ಇದೆ. ಆ ಅವಕಾಶ ಏಕೆ ತಪ್ಪಿ ಹೋಯಿತು ಎಂಬ ಪ್ರಶ್ನೆ ನಿಮ್ಮನ್ನು ಇನ್ನೂ ಕಾಡುತ್ತಿದೆಯಲ್ಲವೇ? ಆ ಒಂದು ಅವಕಾಶ, ಅದು ಕೆಲಸವಾಗಿರಬಹುದು, ಸಂಬಂಧವಾಗಿರಬಹುದು, ಒಂದು ಕನಸಾಗಿರಬಹುದು. ನೀವು ಅದನ್ನು ಬಿಟ್ಟಿರಲ್ಲ, ಅದು ನಿಮ್ಮನ್ನು ಬಿಟ್ಟಂತೆ ಹೋಗಿತ್ತು. ಆದರೆ ಇಂದು ನಾನು ನಿಮಗೊಂದು ಸಂಗತಿ ಹೇಳಬೇಕಿದೆ. ಆ ಅವಕಾಶ ಹೋಗಿಲ್ಲ, ಅದು ಮರಳಿ ಬರುತ್ತಿದೆ. ಆಕಾಶದಲ್ಲಿ ಗ್ರಹಗಳ ಚಲನೆ ಸುಮ್ಮನೆ ನಡೆಯುವುದಿಲ್ಲ. ಪ್ರತಿ ಚಲನೆಗೂ ಒಂದು ಕಾರಣ ಇದೆ, ಪ್ರತಿ ತಿರುವಿಗೂ ಒಂದು ಸಂದೇಶ ಇದೆ. ಧನು ರಾಶಿಯ ಮೇಲೆ ಈಗ ಯಾವ ಗ್ರಹಗಳ ಶಕ್ತಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿದರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ದಿನಗಳ ಗೊಂದಲ ಕ್ಷಣಾರ್ಧದಲ್ಲಿ ತಿಳಿಯಾಗುತ್ತದೆ. ನಿಮ್ಮ ಜೀವನದ ಈ ಹಂತ, ಇದು ಅಂತ್ಯವಲ್ಲ, ಇದು ಒಂದು ಮಹಾ ಆರಂಭದ ಮುನ್ನಾಡಿ. ಧನು ರಾಶಿ ಎಂದರೆ ಬೃಹಸ್ಪತಿಯ ಸ್ವಂತ ರಾಶಿ. ಗುರುಗ್ರಹದ ಆಶ್ರಯದಲ್ಲಿ ಜನಿಸಿದ ನೀವು ಸ್ವಭಾವತಃ ಧೀರರು, ಸತ್ಯದ ಬಳಿ ಸೆಳೆಯಲ್ಪಡುವವರು, ಆಧ್ಯಾತ್ಮಿಕ ಒಲವು ಉಳ್ಳವರು. ಆದರೆ ಜೀವನ ಕೆಲವೊಮ್ಮೆ ನಿಮ್ಮನ್ನು ಎಷ್ಟು ತೀವ್ರವಾಗಿ ಪರೀಕ್ಷಿಸುತ್ತದೆ ಎಂದರೆ ನೀವೇ ನಿಮ್ಮ ಬಲ ಮರೆಯುತ್ತೀರಿ. ನಿಮ್ಮ ಒಳಗಿರುವ ಬೆಳಕನ್ನು ನೀವೇ ನೋಡಲಾಗದ ಸ್ಥಿತಿ ಬರುತ್ತದೆ. ಆದರೆ ಬ್ರಹ್ಮಾಂಡ ಎಂದಿಗೂ ತನ್ನ ಮಕ್ಕಳನ್ನು ಮರೆಯುವುದಿಲ್ಲ, ದೇವರು ಮರೆಯುವುದಿಲ್ಲ. ಮತ್ತು ಧನು ರಾಶಿಯ ನಿಮ್ಮ ಕರ್ಮ, ಅದು ಇಂದು ಒಂದು ಹೊಸ ಬಾಗಿಲು ತೆರೆಯಲು ಸಿದ್ಧವಾಗಿದೆ. ಎಷ್ಟೋ ತಿಂಗಳುಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ಭಾರ ಇತ್ತು, ಏನೋ ಸಾಧಿಸಬೇಕಿತ್ತು, ಆಗಲಿಲ್ಲ ಎಂಬ ಭಾವ ಇತ್ತು. ಕೆಲವರಿಗೆ ಕೆಲಸದಲ್ಲಿ ನಿರಾಶೆ, ಕೆಲವರಿಗೆ ಪ್ರೀತಿಯಲ್ಲಿ ಮೋಸ, ಕೆಲವರಿಗೆ ಹಣಕಾಸಿನ ಕಷ್ಟ, ಕೆಲವರಿಗೆ ಆರೋಗ್ಯದ ಚಿಂತೆ. ಪ್ರತಿ ಧನು ರಾಶಿಯ ಮನುಷ್ಯನ ಅನುಭವ ಬೇರೆ ಬೇರೆ ರೂಪದಲ್ಲಿ ಇರಬಹುದು, ಆದರೆ ಆ ನೋವಿನ ಮೂಲ ಒಂದೇ, ನಂಬಿಕೆಯ ಕಳೆದು ಹೋದ ಭಾವ. ನನ್ನ ಸಮಯ ಬರುತ್ತದೆಯೇ ಎಂಬ ಸಂಶಯ. ಆ ಸಂಶಯಕ್ಕೆ ಇಂದು ಉತ್ತರ ಸಿಕ್ಕಲಿದೆ. ಆ ಉತ್ತರ ಹೌದು ಎಂದು. ಗ್ರಹಗಳ ಲೆಕ್ಕ ತಪ್ಪಾಗುವುದಿಲ್ಲ, ಕರ್ಮದ ಲೆಕ್ಕ ತಪ್ಪಾಗುವುದಿಲ್ಲ, ಮತ್ತು ನಿಮ್ಮ ಜೀವನದಲ್ಲಿ ಈ ಹಂತದಲ್ಲಿ ಏನು ಸಂಭವಿಸಲಿದೆ ಎಂಬುದು ಈಗ ಆಕಾಶದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ಮಹಾ ಸಂದೇಶವನ್ನು ನಾನು ನಿಮ್ಮ ಮುಂದೆ ಹೇಳಲಿದ್ದೇನೆ. ತಾಳ್ಮೆಯಿಂದ ಕೇಳಿ, ಏಕೆಂದರೆ ಇದು ಕೇವಲ ಜ್ಯೋತಿಷ್ಯ ಮಾಹಿತಿ. ಧನು ರಾಶಿಯ ಪ್ರಿಯ ಮಿತ್ರರೇ, ಈಗ ನಿಮಗೆ ಕೆಲವು ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ಹೇಳಬೇಕಿದೆ. ಈ ಪರಿಹಾರಗಳು ಕೇವಲ ಆಚರಣೆಗಳಲ್ಲ, ಇವು ನಿಮ್ಮ ಕರ್ಮದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯುಳ್ಳ ಮಾರ್ಗಗಳು. ಗ್ರಹಗಳ ಶಕ್ತಿ ನಿಮ್ಮ ಮೇಲೆ ಎಷ್ಟೇ ಒತ್ತಡ ಹೇರಿದರೂ ನೀವು ಈ ಕೆಲವು ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ಮಾರ್ಗಗಳನ್ನು ಅನುಸರಿಸಿದರೆ ಆ ಶಕ್ತಿಯನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳಬಹುದು. ಮೊದಲನೆಯದಾಗಿ, ಪ್ರತಿ ಗುರುವಾರದಂದು ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಬೆಳಗಿಸಿ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಿಸಿ. ಧನು ರಾಶಿಗೆ ಗುರು ಗ್ರಹವು ಒಡೆಯ. ಗುರುವಾರ ಗ್ರಹವನ್ನು ಸ್ಮರಿಸುವುದರಿಂದ ನಿಮ್ಮ ಜೀವನದಲ್ಲಿ ಮರೆತು ಹೋದ ಅವಕಾಶಗಳು ಮತ್ತೆ ಮರಳಿ ಬರಲು ದಾರಿ ತೆರೆಯುತ್ತದೆ. ಇದು ಸಣ್ಣ ಆಚರಣೆ ಎಂದು ಭಾವಿಸಬೇಡಿ. ಭಕ್ತಿಯಿಂದ ಮಾಡಿದ ಪ್ರತಿ ಕಾರ್ಯವೂ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಿಮ್ಮನ್ನು ಜೋಡಿಸುತ್ತದೆ. ಎರಡನೆಯದಾಗಿ, ಪ್ರತಿದಿನ ರಾತ್ರಿ ಮಲಗುವ ಮೊದಲು 5 ನಿಮಿಷ ಶಾಂತವಾಗಿ ಉಳಿತು ನಿಮ್ಮ ದಿನದ ಒಳ್ಳೆಯ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ಕೃತಜ್ಞತೆ ಎನ್ನುವುದು ಕರ್ಮವನ್ನು ಶುದ್ಧಪಡಿಸುವ ಅತ್ಯಂತ ಶಕ್ತಿಯುತ ಆಯುಧ. ನೀವು ಕಳೆದುಕೊಂಡದ್ದರ ಬಗ್ಗೆ ಯೋಚಿಸುವ ಬದಲು ಇನ್ನೂ ನಿಮ್ಮ ಬಳಿ ಇರುವುದರ ಬಗ್ಗೆ ಕೃತಜ್ಞರಾಗಿ. ಈ ಒಂದು ಅಭ್ಯಾಸ ನಿಮ್ಮ ಮನಸ್ಸಿನ ಆಳದಲ್ಲಿ ಸಂಚಯವಾಗಿರುವ ವರ್ಣಾತ್ಮಕ ಶಕ್ತಿಯನ್ನು ಕ್ರಮೇಣ ಕರಗಿಸುತ್ತದೆ. ಮೂರನೆಯದಾಗಿ, ಈ ಅವಧಿಯಲ್ಲಿ ನೀವು ಹಿರಿಯರ ಆಶೀರ್ವಾದ ಪಡೆಯಲು ವಿಶೇಷ ಪ್ರಯತ್ನ ಮಾಡಬೇಕು. ತಂದೆ, ತಾಯಿ, ಅಜ್ಜ, ಅಜ್ಜಿ, ಗುರು ಇವರ ಚರಣ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯುವುದು ಶನಿಯ ಪ್ರತಿಕೂಲ ಪ್ರಭಾವವನ್ನು ತಗ್ಗಿಸುತ್ತದೆ. ಶನಿ ಅನ್ಯಾಯ ಮಾಡುವ ಗ್ರಹವಲ್ಲ, ಅವನು ಕರ್ಮದ ಲೆಕ್ಕಾಚಾರ ಮಾಡುವ ನ್ಯಾಯಾಧೀಶ. ನೀವು ನಿಮ್ಮ ಹಿರಿಯರನ್ನು ಗೌರವಿಸಿದಾಗ ಆ ಗೌರವ ನಿಮ್ಮ ಕರ್ಮ ಖಾತೆಯಲ್ಲಿ ಒಳ್ಳೆಯ ಪ್ರವೇಶವಾಗಿ ದಾಖಲಾಗುತ್ತದೆ. ನಾಲ್ಕನೆಯದಾಗಿ, ರಾಹು ಕೇತುಗಳ ಪ್ರಭಾವ ಕಡಿಮೆ ಮಾಡಲು ಪ್ರತಿ ಶನಿವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಏನಾದರೂ ದಾನ ಮಾಡಿ. ಅನ್ನ, ಬಟ್ಟೆ ಅಥವಾ ಅವರಿಗೆ ಬೇಕಾದ ಯಾವುದೇ ಸಣ್ಣ ಸಹಾಯ ಮಾಡಿ. ಕೇತು ಮೋಕ್ಷಕಾರಕ ಗ್ರಹ, ಅವನ ಶಕ್ತಿಯನ್ನು ಮೆಚ್ಚಿಸಲು ನಿಸ್ವಾರ್ಥ ಸೇವೆ ಅತ್ಯಂತ ಪರಿಣಾಮಕಾರಿ. ನೀವು ಬೇರೊಬ್ಬರ ಜೀವನದಲ್ಲಿ ಬೆಳಕು ತಂದಾಗ ಆ ಬೆಳಕು ನಿಮ್ಮ ಭವಿಷ್ಯಕ್ಕೂ ದಾರಿ ಮಾಡಿಕೊಡುತ್ತದೆ. ಐದನೆಯದಾಗಿ, ಈ ಅವಧಿಯಲ್ಲಿ ಯಾರ ಬಗ್ಗೆಯೂ ಮನಸ್ಸಿನಲ್ಲಿ ಧನು ರಾಶಿಯ ಪ್ರಿಯ ಮಿತ್ರರೇ, ಪ್ರೀತಿ ಎಂಬ ಪದ ಎಷ್ಟು ಸರಳವಾಗಿ ಕಾಣಿಸುತ್ತದೆ, ಆದರೆ ಅದರ ಆಳ ಎಷ್ಟು ಅಗಾಧ ಎಂದು ನಿಮಗೆ ಗೊತ್ತಿದೆಯಲ್ಲವೇ? ನಿಮ್ಮ ಹೃದಯದಲ್ಲಿ ಒಂದು ಮೂಲೆಯಲ್ಲಿ ಯಾರದೋ ನೆನಪು ಇನ್ನೂ ಉಳಿದಿದೆ. ಯಾರೋ ಒಬ್ಬರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು, ಯಾರೋ ಒಬ್ಬರು ದೂರ ಸರಿದರು, ಯಾರೋ ಒಬ್ಬರು ಮಾತನಾಡದೆ ಹೋದರು. ಆ ನೋವು ಇನ್ನೂ ಮಾಯವಾಗಿಲ್ಲ. ಆದರೆ ಇದೀಗ ಗ್ರಹಗಳು ಒಂದು ಅದ್ಭುತ ಸಂದೇಶ ತರುತ್ತಿವೆ. ಗುರು ಗ್ರಹದ ಪ್ರಭಾವ ನಿಮ್ಮ ಸಂಬಂಧಗಳ ಮೇಲೆ ಈಗ ಬಹಳ ವಿಶೇಷವಾಗಿ ಬೀಳುತ್ತಿದೆ. ಪ್ರೀತಿಯಲ್ಲಿ ಇರುವವರಿಗೆ ಒಂದು ಒಳ್ಳೆಯ ಸಮಾಚಾರ ಇದೆ. ಈಗ ಬಹಳ ದಿನಗಳಿಂದ ನಿಮ್ಮ ಸಂಬಂಧದಲ್ಲಿ ಒಂದು ಮೌನ ಇತ್ತು, ಒಂದು ಅಂತರ ಇತ್ತು, ಒಂದು ತಪ್ಪು ತಿಳಿವಳಿಕೆ ಇತ್ತು. ಅದು ನಿಧಾನವಾಗಿ ಕರಗಲು ಪ್ರಾರಂಭವಾಗುತ್ತದೆ. ನಿಮ್ಮ ಸಂಗಾತಿ ಮತ್ತೆ ಮನಸ್ಸು ತೆರೆಯಲು ಶುರು ಮಾಡುತ್ತಾರೆ.
ಒಂದು ಸಣ್ಣ ಮಾತು, ಒಂದು ಸಣ್ಣ ಭೇಟಿ, ಒಂದು ಸಣ್ಣ ಕ್ಷಣ, ಅದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಮದುವೆಯಾಗದವರಿಗೆ ಈ ಅವಧಿ ಬಹಳ ಶುಭಕರ. ಮನೆಯಲ್ಲಿ ಮದುವೆಯ ಮಾತುಕತೆ ನಡೆಯಬಹುದು. ನೀವು ನಿರೀಕ್ಷಿಸದ ಕಡೆಯಿಂದ ಒಂದು ಒಳ್ಳೆಯ ಸಂಬಂಧ ಬರಬಹುದು. ಕೆಲವರಿಗೆ ಬಾಲ್ಯಕಾಲದ ಪ್ರೀತಿ ಮತ್ತೆ ಭೇಟಿಯಾಗಬಹುದು. ಕೆಲವರಿಗೆ ಒಂದು ಹೊಸ ಮುಖ, ಹೊಸ ಸ್ನೇಹ, ಹೊಸ ಭಾವ ಮೂಡಬಹುದು. ಹೃದಯ ತೆರೆದಿಟ್ಟರೆ ಸಾಕು, ಜೀವನ ಒಂದು ಒಳ್ಳೆಯ ಅಚ್ಚರಿ ತರುತ್ತದೆ. ಮದುವೆಯಾದವರಿಗೆ ಸಂಸಾರದಲ್ಲಿ ಒಂದು ಹೊಸ ಶಾಂತಿ ಬರಬಹುದು. ಮನೆಯಲ್ಲಿ ನಡೆಯುತ್ತಿದ್ದ ಚಿಕ್ಕ ಜಗಳಗಳು ನಿಲ್ಲಬಹುದು. ಒಂದು ಕಾಲದಲ್ಲಿ ಮನಸ್ಸು ತಾಕದ ಮಾತುಗಳು ಈಗ ಹೃದಯ ಮುಟ್ಟುತ್ತವೆ. ನಿಮ್ಮ ಸಂಗಾತಿ ನಿಮ್ಮನ್ನು ಮತ್ತೆ ಒಮ್ಮೆ ಪ್ರೀತಿಯಿಂದ ನೋಡುತ್ತಾರೆ. ಸಂಸಾರದ ಬಂಧ ಗಟ್ಟಿಯಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಒಂದು ಸಂತೋಷದ ಸುದ್ದಿ ಬರಬಹುದು. ಕುಟುಂಬದ ವಿಷಯಕ್ಕೆ ಬಂದರೆ ತಂದೆ ತಾಯಿ ಜೊತೆ ಸ್ವಲ್ಪ ಮನಸ್ತಾಪ ಇದ್ದರೆ ಅದು ಕರಗಿ ಹೋಗುತ್ತದೆ. ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಒಂದು ಹೊಸ ಅನ್ಯೋನ್ಯತೆ ಮೂಡುತ್ತದೆ. ದೂರ ಇರುವ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ಬರಬಹುದು. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಬಹುದು. ಕುಟುಂಬ ಒಟ್ಟಾಗಿ ಒಂದು ಸಂತೋಷದ ಕ್ಷಣ ಆಚರಿಸಬಹುದು. ಇದು ನಿಮ್ಮ ಕರ್ಮ ಫಲ, ನಿಮ್ಮ ಪ್ರಾರ್ಥನೆಯ ಫಲ. ಆದರೆ ಒಂದು ಎಚ್ಚರಿಕೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಮಾತಿನ ಮೇಲೆ ಜಾಗ್ರತೆ ಬೇಕು. ಕೋಪದಲ್ಲಿ ಆಡಿದ ಒಂದು ಮಾತು ಒಂದು ಒಳ್ಳೆಯ ಸಂಬಂಧವನ್ನು ಮುರಿಯಬಹುದು. ಭಾವನೆಗಳನ್ನು ನಿಯಂತ್ರಿಸಿ ಶಾಂತಿಯಿಂದ ಧನು ರಾಶಿಯವರೇ, ಈ ಮಾತುಗಳನ್ನು ಮನಸ್ಸಿಟ್ಟು ಕೇಳಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಮದುವೆ ಮತ್ತು ಕುಟುಂಬದ ವಿಷಯದಲ್ಲಿ ಈ ದಿನಗಳು ಬಹಳ ಸೂಕ್ಷ್ಮವಾದ ಕಾಲ. ನಿಮ್ಮ ಹೃದಯ ಏನನ್ನು ಹುಡುಕುತ್ತಿದೆ, ಏನನ್ನು ಕಾಯುತ್ತಿದೆ. ಆ ಕಾಯುವಿಕೆಗೆ ಇದೀಗ ಒಂದು ಉತ್ತರ ಸಿಗಲಿದೆ. ಗುರು ಮತ್ತು ಶನಿಯ ಸಂಯೋಗ ನಿಮ್ಮ ಸಂಬಂಧಗಳ ಮೇಲೆ ಒಂದು ವಿಶೇಷ ಬೆಳಕು ಚೆಲ್ಲುತ್ತಿದೆ. ಹಿಂದಿನ ಕೆಲವು ತಿಂಗಳುಗಳಲ್ಲಿ ಪ್ರೀತಿ ಮಾಡುವವರಿಗೆ ತುಂಬಾ ಒಂಟಿತನ ಅನುಭವವಾಗಿತ್ತು. ಮನಸ್ಸಿನಲ್ಲಿ ಮಾತಾಡಬೇಕೆಂಬ ಆಸೆ ಇತ್ತು, ಆದರೆ ಮಾತುಗಳು ಗಂಟಲಲ್ಲೇ ಉಳಿದುಕೊಂಡಿದ್ದವು. ಕೆಲವರಿಗೆ ಪ್ರೀತಿಯ ಮನುಷ್ಯನ ನಡವಳಿಕೆ ಅರ್ಥವಾಗದೆ ಗೊಂದಲ ಅನುಭವವಾಗಿತ್ತು. ಆದರೆ ಇದೀಗ ಗ್ರಹಗಳ ಸ್ಥಾನ ಬದಲಾಗುತ್ತಿದೆ. ನಿಮ್ಮ 7ನೇ ಭಾವದ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತಿದೆ. ಇದು ಸಂಬಂಧಗಳ ಭಾವ, ದಾಂಪತ್ಯದ ಭಾವ, ಜೀವನ ಸಂಗಾತಿಯ ಭಾವ. ಗುರು ಇಲ್ಲಿ ದೃಷ್ಟಿ ಹಾಕಿದಾಗ ಮುರಿದ ಸಂಬಂಧಗಳು ಸರಿಯಾಗುತ್ತವೆ. ಹೊಸ ಪ್ರೀತಿಯ ಅಧ್ಯಾಯ ಪ್ರಾರಂಭವಾಗುತ್ತದೆ. ಬಹಳ ದಿನಗಳಿಂದ ಮದುವೆ ಮಾತುಕತೆ ನಿಂತು ಹೋಗಿದ್ದರೆ ಈ ಸಮಯದಲ್ಲಿ ಅದು ಮತ್ತೆ ಮುಂದೆ ಹೋಗಬಹುದು. ಪ್ರೀತಿ ಮಾಡುತ್ತಿರುವ ಧನು ರಾಶಿಯವರಿಗೆ ಒಂದು ವಿಶೇಷ ಸಂದೇಶ ಇದೆ. ನೀವು ಮನಸ್ಸಿನಲ್ಲಿ ಹೇಳಲಾಗದೆ ಇಟ್ಟುಕೊಂಡ ಮಾತುಗಳಿವೆ ಅಲ್ಲವೇ? ನಿಮ್ಮ ಸಂಗಾತಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಸುಮ್ಮನಿದ್ದೀರಾ? ಇನ್ನೂ ಮೌನವಾಗಿ ಇರಬೇಡಿ. ಗುರುವಿನ ಆಶೀರ್ವಾದ ನಿಮ್ಮ ಮಾತುಗಳಿಗೆ ಸರಿಯಾದ ಸಮಯ ಒದಗಿಸಿ ಕೊಡಲಿದೆ. ನಿಮ್ಮ ಪ್ರೀತಿ ನಿಜವಾದದ್ದಾದರೆ ಆ ಮಾತು ಸ್ವೀಕಾರವಾಗಲಿದೆ. ಹೃದಯ ಮುಟ್ಟುವ ಒಂದು ಮಾತು ಆಡಲು ಈ ಸಮಯ ಸೂಕ್ತ. ಮದುವೆಯ ವಿಷಯದಲ್ಲಿ ತಡ ಆಗುತ್ತಿದೆ ಎಂದು ಚಿಂತಿಸುತ್ತಿರುವ ಧನು ರಾಶಿಯವರಿಗೆ ಹೇಳಬೇಕು. ನಿಮ್ಮ ಕಾಯುವಿಕೆ ಇನ್ನೂ ಹೆಚ್ಚು ದಿನ ಇರುವುದಿಲ್ಲ. ಶನಿಯು ನಿಮ್ಮ ರಾಶಿಗೆ ಸಂಬಂಧಿಸಿದ 3ನೇ ಭಾವದಲ್ಲಿರುವ ಕಾರಣ ಸಂಬಂಧಗಳ ವಿಷಯದಲ್ಲಿ ಒಂದು ಶಿಸ್ತು ಬರಲಿದೆ. ಮಾತಿನಲ್ಲಿ ಸ್ಪಷ್ಟತೆ ಬರಲಿದೆ. ಮನೆಯ ಹಿರಿಯರ ಅಭಿಪ್ರಾಯ ಅನುಕೂಲವಾಗಿ ಇರಲಿದೆ. ನಿಮ್ಮ ಯೋಗ್ಯ ಜೋಡಿಯನ್ನು ದೇವರು ನಿಮಗಾಗಿ ಸಿದ್ಧಪಡಿಸಿದ್ದಾನೆ. ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ. ಮದುವೆಯಾದ ಧನು ರಾಶಿಯವರಿಗೆ ಈ ಸಮಯ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ಮಧುರ ಅಧ್ಯಾಯ ತರಲಿದೆ. ಕೆಲವು ದಿನಗಳಿಂದ ಮನೆಯಲ್ಲಿ ಮಾತು ಕಡಿಮೆಯಾಗಿತ್ತು ಎಂದಾದರೆ ಈ ಸಮಯದಲ್ಲಿ ಪರಸ್ಪರ ಮನಸ್ಸು ಹತ್ತಿರವಾಗಲಿದೆ. ಸಂಗಾತಿ ನಿಮ್ಮ ಕಷ್ಟ ಅರ್ಥ ಮಾಡಿಕೊಂಡು ಬೆಂಬಲ ಧನು ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆಗೆ ವಿಶೇಷ ಗಮನ ಕೊಡಬೇಕಾಗಿದೆ. ಗ್ರಹಗಳ ಚಲನೆ ನಿಮ್ಮ ದೇಹದ ಮೇಲೆ ಒಂದು ರೀತಿಯ ಒತ್ತಡ ತರುತ್ತಿದೆ. ಇದು ಭಯಪಡಲು ಕಾರಣವಲ್ಲ, ಆದರೆ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಇದು. ಶನಿ ಮತ್ತು ರಾಹುವಿನ ಸಂಯೋಗದಿಂದ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಆಯಾಸ ಆಗುವ ಸಾಧ್ಯತೆಯಿದೆ. ನಿದ್ರೆ ಸರಿಯಾಗಿ ಆಗದೇ ಇರಬಹುದು. ಕೆಲವರಿಗೆ ತಲೆನೋವು, ಬೆನ್ನು ನೋವು ಮತ್ತು ಜೀರ್ಣಕ್ರಿಯೆಯಲ್ಲಿ ತೊಂದರೆ ಕಾಣಿಸಬಹುದು. ಇದು ತಾತ್ಕಾಲಿಕ, ಆದರೆ ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಸಮಸ್ಯೆಯಾಗಬಹುದು. ದಿನನಿತ್ಯ ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ. ಯಾವ ಆಹಾರ ತಿನ್ನುತ್ತೀರಿ ಎಂಬುದರ ಬಗ್ಗೆ ಗಮನ ಕೊಡಿ. ಮಸಾಲೆ ಮತ್ತು ತೈಲಯುಕ್ತ ಆಹಾರದಿಂದ ದೂರ ಇರಿ. ಸಾಕಷ್ಟು ನೀರು ಕುಡಿಯಿರಿ. ವಿದ್ಯಾರ್ಥಿಗಳಾದ ಧನು ರಾಶಿಯವರಿಗೆ ಈ ಸಮಯ ಬಹಳ ಮಹತ್ವದ್ದು. ನೀವು ಹಿಂದೆ ಓದಿದ್ದನ್ನು ಈಗ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಗುರುವಿನ ಕೃಪೆಯಿಂದ ವಿದ್ಯೆಯಲ್ಲಿ ಒಂದು ಹೊಸ ತಿಳಿವಳಿಕೆ ಬರುತ್ತದೆ. ಕೆಲವು ವಿದ್ಯಾರ್ಥಿಗಳು ಈ ಮೊದಲು ಸೋತ ಪರೀಕ್ಷೆಯಲ್ಲಿ ಇನ್ನೊಮ್ಮೆ ಪ್ರಯತ್ನಿಸಲು ಅವಕಾಶ ಸಿಗುತ್ತದೆ. ಅದನ್ನು ಬಿಡಬೇಡಿ. ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿ ಓದಿದರೆ ಯಶಸ್ಸು ನಿಮ್ಮದೇ. ಶಿಕ್ಷಕರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಒಬ್ಬೊಬ್ಬರೇ ಓದುವ ಬದಲು ಗುಂಪಾಗಿ ಚರ್ಚಿಸಿ ಓದಿದರೆ ಹೆಚ್ಚು ಅರ್ಥವಾಗುತ್ತದೆ. ಪ್ರಯಾಣ ಮತ್ತು ವಿದೇಶ ಅವಕಾಶಗಳ ಬಗ್ಗೆ ಹೇಳುವುದಾದರೆ ಧನು ರಾಶಿಯ ಅನೇಕರಿಗೆ ಈ ಅವಧಿಯಲ್ಲಿ ಪ್ರಯಾಣದ ಯೋಗ ಕಾಣುತ್ತದೆ.
ಕೆಲವರು ವ್ಯಾಪಾರದ ನಿಮಿತ್ತ ದೂರ ಹೋಗಬಹುದು, ಇನ್ನು ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗದ ಒಂದು ಬಾಗಿಲು ತೆರೆಯಬಹುದು. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ವೀಸಾ ಅಥವಾ ದಾಖಲೆಗಳ ವಿಷಯದಲ್ಲಿ ಧನಾತ್ಮಕ ಸುದ್ದಿ ಬರಬಹುದು. ಆದರೆ ಪ್ರಯಾಣ ಮಾಡುವ ಮೊದಲು ಒಮ್ಮೆ ನಿಮ್ಮ ಆರೋಗ್ಯ ಪರೀಕ್ಷಿಸಿಕೊಳ್ಳಿ. ದಾರಿಯಲ್ಲಿ ಯಾವ ಅಡೆತಡೆ ಬಂದರೂ ತಾಳ್ಮೆ ಕಳೆದುಕೊಳ್ಳಬೇಡಿ. ಅದು ದೈವದ ಪರೀಕ್ಷೆ ಮಾತ್ರ. ಅನಿರೀಕ್ಷಿತ ಅಪಾಯಗಳ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಕೇತುವಿನ ಸ್ಥಾನದಿಂದ ನಿಮ್ಮ ಜೀವನದಲ್ಲಿ ಕೆಲವು ಮರೆಯಾದ ಶತ್ರುಗಳು ಮತ್ತೆ ತಲೆ ಎತ್ತಬಹುದು. ಇವರು ಮುಖದ ಮೇಲೆ ಮಿತ್ರರಂತೆ ಕಂಡರೂ ಒಳಗಿನಿಂದ ನಿಮ್ಮ ಕೆಡುಕು ಬಯಸುವವರು. ಇಂತಹ ವ್ಯಕ್ತಿಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ. ನಿಮ್ಮ ವೈಯಕ್ತಿಕ ಮಾಹಿತಿ, ಹಣದ ವ್ಯವಹಾರ ಅಥವಾ ಕೌಟುಂಬಿಕ ವಿಷಯಗಳನ್ನ. ಧನು ರಾಶಿಯ ಪ್ರಿಯ ಜಾತಕರೇ, ಈ ಕ್ಷಣ ನೀವು ಇಲ್ಲಿಯವರೆಗೆ ಕೇಳಿದ್ದೆಲ್ಲವೂ ಒಂದು ಕಾರಣಕ್ಕಾಗಿ ನಿಮ್ಮ ಹೃದಯವನ್ನು ತಟ್ಟಿದೆ. ಆ ಕಾರಣ ಏನೆಂದರೆ, ಈ ಮಾತುಗಳು ಕೇವಲ ಜ್ಯೋತಿಷ್ಯದ ಲೆಕ್ಕಾಚಾರವಲ್ಲ. ಇವು ನಿಮ್ಮ ಜೀವನದ ಗುಟ್ಟನ್ನು ತಿಳಿದ ಒಬ್ಬ ಹಿರಿಯ ಆತ್ಮ ನಿಮ್ಮ ಕಿವಿಯಲ್ಲಿ ಹೇಳುತ್ತಿರುವ ಮಾತುಗಳು. ಧನು ರಾಶಿಯ ಸ್ವಭಾವ ಸ್ವತಃ ಅದ್ಭುತವಾದದ್ದು. ನೀವು ಬಿದ್ದರೂ ಏಳುತ್ತೀರಾ, ನೋವಾದರೂ ನಗುತ್ತೀರಾ, ಕಳೆದುಕೊಂಡರೂ ಮತ್ತೆ ಕಟ್ಟಿಕೊಳ್ಳುತ್ತೀರಾ. ಈ ಶಕ್ತಿ ನಿಮಗೆ ಎಲ್ಲಿಂದ ಬಂತು ಗೊತ್ತೇ? ಹಿಂದಿನ ಜನ್ಮಗಳಲ್ಲಿ ನೀವು ಅನುಭವಿಸಿದ ಕಠಿಣ ಪರೀಕ್ಷೆಗಳಿಂದ ಆ ಕರ್ಮಗಳ ಶ್ರೇಷ್ಠ ಫಲ ಈಗ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿದೆ. ಇನ್ನು ಮುಂದೆ ಬರಲಿರುವ ಕಾಲ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಅಧ್ಯಾಯ. ಯಾಕೆಂದರೆ ನೀವು ತಪ್ಪಿಸಿಕೊಂಡ ಅವಕಾಶ ಮತ್ತೆ ಬಂದಿದೆ ಎಂದು ಗ್ರಹಗಳು ಸಾಕ್ಷಿ ನೀಡುತ್ತಿವೆ. ಆದರೆ ಈ ಸಲ ಅದನ್ನು ಬಿಡಬೇಡಿ. ಈ ಸಲ ಅದನ್ನು ಗುರುತಿಸಿ ಅದರ ಕೈ ಹಿಡಿದು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ನಿಮ್ಮ ಮನಸ್ಸಿನ ಮೇಲೆ ಒಂದು ಭಾರ ಇದ್ದರೆ, ಒಂದು ಅಸಮಾಧಾನ ಇದ್ದರೆ, ಒಂದು ಅಪೂರ್ಣ ಕನಸು ಇದ್ದರೆ ಅದನ್ನು ಈಗ ಬಿಡಿ. ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇದೆ. ಗುರು ಭಗವಾನ್ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಜೊತೆ ಇದ್ದಾರೆ. ಶನಿ ಭಗವಾನ್ ನಿಮ್ಮನ್ನು ಪರೀಕ್ಷಿಸಿದ್ದು ನಿಜ, ಆದರೆ ಆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಾ. ರಾಹು ಮತ್ತು ಕೇತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿದ್ದು ನಿಜ, ಆದರೆ ಆ ಬದಲಾವಣೆ ನಿಮ್ಮ ಒಳಿತಿಗಾಗಿಯೇ ಇತ್ತು ಎಂದು ಇಂದು ನಿಮಗೆ ಅರ್ಥವಾಗುತ್ತಿರಬೇಕು. ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟತೆ ಬರಲಿದೆ. ಯಾವ ದಾರಿಯಲ್ಲಿ ಹೋಗಬೇಕು ಎಂದು ಮೊದಲು ಗೊತ್ತಾಗುತ್ತಿರಲಿಲ್ಲ, ಆದರೆ ಇನ್ನು ಮುಂದೆ ಆ ದಾರಿ ಸ್ಪಷ್ಟವಾಗಲಿದೆ. ಆ ಸ್ಪಷ್ಟತೆ ನಿಮಗೆ ಧೈರ್ಯ ಕೊಡಲಿದೆ. ಆ ಧೈರ್ಯ ನಿಮ್ಮ ಜೀವನವನ್ನು ಉಜ್ವಲಗೊಳಿಸಲಿದೆ. ಯಾರಿಗಾದರೂ ತಪ್ಪು ಮಾಡಿದ್ದರೆ, ಯಾರನ್ನಾದರೂ ನೋಯಿಸಿದ್ದರೆ, ಅದಕ್ಕಾಗಿ ಮನಸ್ಸಿನಲ್ಲಿ ಪಶ್ಚಾತ್ತಾಪಪಟ್ಟು ದೇವರ ಮುಂದೆ ನಿಂತು ಕ್ಷಮೆ ಕೇಳಿ. ಆ ಕ್ಷಮೆ ನಿಮ್ಮ ಕರ್ಮದ ಭಾರವನ್ನು ಹಗುರ ಮಾಡುತ್ತದೆ. ಆ ಹಗುರ ಭಾವ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ. ಪ್ರತಿದಿನ ಬೆಳಗ್ಗೆ ಏಳುವಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಇಷ್ಟದೇವರನ್ನು ನೆನೆಯಿರಿ. ಆ ಒಂದು ಕ್ಷಣದ ಭಕ್ತಿ ನಿಮ್ಮ ಇಡೀ ದಿನವನ್ನು ರಕ್ಷಿಸುತ್ತದೆ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ನಿಮ್ಮ ಅವಕಾಶಗಳನ್ನು ನೀವು ಸರಿಯಾಗಿ